ಆಯಿತು. ಆದರೆ ಕೆಲವು ಕಥೆಗಳು ಅಸಹಜ ಸಾವಿನ ಬಗ್ಗೆ ಬರೆದಿದ್ದೆ. ಇದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಥೀಮ್ಗಳು ಕೊಟ್ಟವರು ನನ್ನ ದಿವಂಗತ ಗೆಳೆಯ ಅನಿಲ್. ಏಕೆಂದರೆ ಅವರು ತುಂಬ ಅದ್ಭುತವಾದ ಕಲ್ಪನೆ ಇಟ್ಟಿದ್ದರು. ಅವ್ರು ಹೇಳೋರು, "ನನಗೆ ಬರೆಯಕ್ಕೆ ಬರಲ್ಲ, ನೀನು ಚೆನ್ನಾಗಿ ಬರೀತೀಯ, ಬರಿ" ಅನ್ನೋರು. ಸೊ ಮಯೂರದಲ್ಲಿ ಬಂತು ಕದನ ಕುತೂಹಲಿಯ ಅಂತ್ಯ ಅಂತ. ಆಮೇಲೆ ಇನ್ನೊಂದು ಮರಣ ನೇಪಥ್ಯ ಅಂತ ಸುಧಾಲ್ ಬಂತು, ಪಾತಕ ಅಂತ ಸುಧಾಲ್ ಬಂತು, ಆಮೇಲೆ ಕರ್ಮವೀರದಲ್ಲಿ ಯಾರಿಟ್ಟರಿ ಚುಕ್ಕಿ ಅಂತ ಬಂತು. ಅದಲ್ಲದೆ ಕನ್ನಡ ಜ್ಯೋತಿ ಅಂತ ಒಂದು ಮಾಸಿಕ ಶುರು ಮಾಡಿದ್ವಿ 95-96ರಲ್ಲೋ. ಅದರಲ್ಲಿ ಒಂದು ಬರೆದಿದ್ದೆ ಪುರಾವೆ ಅಂತ, ಒಂದು ಪತ್ತೇದಾರಿ ಮಿನಿ ಕಾದಂಬರಿ. ಸೊ ಇಂಥ ಎಲ್ಲ ಅಪರೂಪದ ಅಸಹಜ ಸಾವಿನ ಕಥೆಗಳನ್ನೆಲ್ಲ ಒಂದು ಬುಕ್ಕಲ್ಲಿ ಹಾಕಿದೆ. ಆ ಮರಣ ನೇಪಥ್ಯಕ್ಕೆ ನನಗೆ ಥೀಮ್ ಕೊಟ್ಟವರು ನಮ್ಮನೆ ಹತ್ರ ಒಬ್ಬರು ಡಾಕ್ಟ್ರಿದ್ದರು. ಅವರು ಇದ್ದಾಗ ಎಲ್ಲೋ ಕೆಲಸ ಮಾಡ್ತಿದ್ದಾಗ ಅವರು ಕಂಡ ಒಂದು ಕೇಸ್ ಕೊಟ್ಟರು. ಅದಂತೂ ಒಳ್ಳೆ ಈ ಅಮೃತಮತಿ ಕಥೆ ಇದ್ದಂಗಿದೆ. ಹೀಗೆ ಓದುವಾಗ ತುಂಬ ಒಂಥರ ಖುಷಿಯಾಗುತ್ತೆ. ಜಲಗಂಡ ಅಂತ ಒಂದು ಬರೆದೆ. ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಬಗ್ಗೆ ಇವಾಗ ಬಂತು, ನಾನು ಬಹಳ ಹಿಂದೆಯೇ ಬರೆದಿದ್ದೆ. ಅದನ್ನು ಸುಧಾಲ್ ಬಂದಿತ್ತು, ಅದು ಜಲಗಂಡ. ಹಾಗೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಕಥೆಗಳೂ ಇಂತಹ ಒಂದು ಗುಂಪು ಮಾಡಿ ಹನನ ಅಂತ ಹೆಸರು ಕೊಟ್ಟೆ. ಹನನ ಅಂದರೆ ಕೊಲೆ ಕೊಲೆ ಕೊಲೆ. ಸೊ ಆ ಪುಸ್ತಕದಲ್ಲಿ ಕದನ ಕುತೂಹಲಿಯ ಅಂತ್ಯ ಮಯೂರದಲ್ಲಿ ಬಂದಾಗ ಅದ್ರ ಬಗ್ಗೆ ವಿಮರ್ಶೆ ಹಾಕಿದ್ರು ಓದುಗರದು. ಒಬ್ಬ ಬಹಳ ಹೊಗಳು ಬರೆದಿದ್ರು, ಇನ್ನೊಬ್ಬರು ಭಯಂಕರ ಬೈದು ಬರೆದಿದ್ರು. ಅಂದರೆ ಲೋಕ ಭಿನ್ನ ರುಚಿ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ. ಪಾತಕನೂ ಅಷ್ಟೇ, ಸುಧಾದಲ್ಲಿ 5 ಪುಟ, ಯಾವಾಗೂ ನಾನು ನೋಡೇ ಇಲ್ಲ 5 ಪುಟ ಒಂದು ಕತೆ ಬರೋದು. ಶರತ್ ಕಲ್ಕೊಂಡಿದ್ರು, "ಏನ್ರಿ ಇಷ್ಟು ದೊಡ್ಡ ಕತೆ ಎಲ್ಲ ಬರಿಬೇಡ್ರಿ" ಅಂತ ಹೇಳಿಬಿಟ್ಟು ಅದೇ ವಾರ ಪ್ರಕಟಿಸಿದ್ರು. ಹೀಗೆ ಒಂದು ಸಾರ್ಥಕತೆ ಇದೆ. ಯಾವಾಗಲೂ ಅಂದ್ಕೊಳ್ಳೋವೆ, ನಂದು ಯಾವುದಾದ್ರು ಒಂದು ಕಥೆಯನ್ನು ಯಾರು ವಿಶೇಷಕ್ಕೆ ಕರೆದರೆ ಆವಾಗ ನಾನು ಕಥೆಗಾರ ಆಗಿದ್ದು ಸಾರ್ಥಕ ಅಂತ. ಕರ್ಮವೀರದಲ್ಲಿ ನನ್ನ ಪತ್ತೇದಾರಿ ವಿಶೇಷಾಂಕಕ್ಕೆ ಉಗಾದಿ ಕರೆದಿದ್ದರು. ಆವಾಗ ಈ ಯಾರಿಟ್ಟರಿ ಚುಕ್ಕಿ ಅಂತ ಒಂದು ಬರೆದೆ. ಹೀಗೆ ಹನನ ಬರೆದಾಗ ಮೋನಪ್ಪ ಅವರು ಒಳ್ಳೆ ಶೆರ್ಲಾಕ್ ಹೋಮ್ಸ್ ಸ್ಟೈಲಲ್ಲಿ ಒಂದು ಅದ್ಭುತವಾದ ಚಿತ್ರ ಬರೆದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಈಗ ಮತ್ತೆ ಬರೆಯೋಣ ಅಂತ ಆಸೆ ಆಗುತ್ತೆ. ಅಷ್ಟು ಒಳ್ಳೊಳ್ಳೆ ಕಥೆಗಳು. ಆಯಿತು, ನನ್ನ ಕಥೆ ನಾನೇ ಹೊಗಳ್ಕೋಬಾರ್ದು. ನಮಸ್ಕಾರ.